ಸಾಯಿರಾಮ್. ಈ ಕಲಿಯುಗದಲ್ಲಿ ಅದು ಪ್ರಥಮ ಪಾದದಲ್ಲಿ, ಈ ಮೊದಲನೇ ಪಾದದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ. ಈ ಪ್ರಥಮ ಪಾದದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ಶಾಂತಿ ಬೇಕು ಅಂತ ಹೋರಾಟ ಮಾಡ್ತಾನೆ. ಸುಖ ಯಾವ ರೀತಿ? ಕಾರು, ಸೈಟು, ಮನೆ, ಬಂಗ್ಲೆ, ಮದುವೆ, ಮಕ್ಕಳು, ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದಿಸಬೇಕು, ಅದ್ರ ಜೊತೆಗೆ ನನ್ನ ಸ್ಥಾನಮಾನ ಬೆಳಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಮನುಷ್ಯ ಸುಖವನ್ನು ಬಯಸಕ್ಕೆ ಪ್ರಯತ್ನ ಪಡ್ತಾನೆ. ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವನದೇ ಆದಂಥ ರೀತಿ ನೀತಿಗಳಲ್ಲಿ ಅವನದೇ ಆದಂಥ ಸಂಸ್ಕಾರದಲ್ಲಿ ಅವನ ಬದುಕು ಸಾಕ್ತಾ ಇರ್ತದೆ, ನಡೀತಾ ಇರ್ತದೆ. ಬೆಳೆದು ದೊಡ್ಡವನಾದ್ಮೇಲೆ ಅವನ ಆಸೆಗಳು ದೊಡ್ಡ ಲಿಸ್ಟ್ ಇರುತ್ತೆ. ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರಿ ಬಹಳಷ್ಟು ಸಂಬಳ ತಗೋಬೇಕು, ಕಾರು, ಮನೆ, ಬಂಗ್ಲೆ, ಸೈಟು, ಒಡವೆ, ವಸ್ತ್ರ ಎಲ್ಲನೂ ಜಾಸ್ತಿ ಸಂಪಾದಿಸಬೇಕು, ಶ್ರೀಮಂತರ ಅತಿ ಶ್ರೀಮಂತನಾಗಬೇಕು ಅಂತ ಅವನ ಲಿಸ್ಟಲ್ಲಿ ಇರ್ತದೆ. ಅವನ ಲಿಸ್ಟಲ್ಲಿ ಎಲ್ಲ ಆಸೆ ಆಕಾಂಕ್ಷೆಗಳಿರ್ತದೆ. ಅವನ ಲಿಸ್ಟ್ ಬೇರೆ, ಅವನ ಬದುಕಲ್ಲಿ ನಡೀತಿರೋದೇ ಬೇರೆ. ಹೀಗಾಗಿ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಅವನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅನ್ನೋದಾದರೆ ಮೊದಲು ಅವನು ಜ್ಞಾನಿ ಆಗಬೇಕು, ಜ್ಞಾನಿ. ಎರಡನೇದು, ಅವನ ಆಚಾರ ವಿಚಾರ ಸಂಸ್ಕಾರದಲ್ಲಿ ಶುದ್ಧತೆ ಇರಬೇಕು. ಮೂರನೇದು, ಒಳ್ಳೆ ಸಹವಾಸ ಇರಬೇಕು. ಈ ಸಹವಾಸ, ಸಂಸ್ಕಾರ, ಜ್ಞಾನ, ಈ ಮೂರು ಅವನ ಜೀವನದಲ್ಲಿ ಏನು ಅನ್ಕೊಂಡಿದ್ದಾನೋ ಅದು ಸಾಧಿಸಕ್ಕೆ ಅನುಕೂಲ ಆಗುತ್ತೆ. ಈ ಮೂರಲ್ಲಿ ಒಂದು ಮಿಸ್ ಆಯಿತು ಅಂತ ಅಂದಾಗ ಯಾವುದು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಬುದ್ಧಿವಂತನಾದರೆ ದೊಡ್ಡದಲ್ಲ, ಜ್ಞಾನ ಇರಬೇಕು, ಸಂಸ್ಕಾರ ಇರಬೇಕು. ಯಾವ ರೀತಿ ಸ್ನಾನ ಮಾಡಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಮಲಗಬೇಕು, ಯಾವ ರೀತಿ ಎದ್ದೊಳ್ಬೇಕು, ಯಾವ ರೀತಿ ನಾವು ಕೆಲಸ ಮಾಡಿದ್ರೆ ನಂಗೆ ಒಳ್ಳೆ ಸಿಗುತ್ತೆ, ಒಳ್ಳೇದಾಗತ್ತೆ, ಇನ್ನೊಬ್ಬ ಸಂತೋಷ ಆಗುತ್ತೆ ಅಂತ ಅರಿವು, ಇದು ಜ್ಞಾನ. ಒಳ್ಳೆ ಸಜ್ಜನ ಸಹವಾಸ, ಚೆನ್ನಾಗಿ ಓದಿದಾನೆ, ಒಳ್ಳೆ ಕೆಲಸದಲ್ಲಿದೆ, ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾನೆ, ದಿನಾ ಕುಡಿತಾನೆ, ಡ್ರಗ್ಸ್ ತಗೋತಾನೆ, ಸ್ಮೋಕ್ ಮಾಡ್ತಾನೆ, ಕಣ್ ಜೊತೆ ಎಲ್ಲ ಓಡಾಡ್ಕೊಂಡು ಅವನ ಶರೀರ ಮತ್ತೆ ಅವನ ದೇಹ ಎಲ್ಲವನ್ನೂ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಅವನು ಸಾಧಿಸಿದ್ದೇನು ಜಗತ್ತಿನಲ್ಲಿ? ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಉಡೋದು ದೊಡ್ಡದಲ್ಲ, ಸಾಧನೆ ಮಾಡೋದು ಬಹಳ ಇಂಪಾರ್ಟೆಂಟು. ಹೀಗಾಗಿ ಒಬ್ಬ ಮನುಷ್ಯ ಆಸೆಗಳು 108, ಆದರೆ 108 ಚಟಗಳು, ದುರ್ಬುದ್ಧಿ, ಕೆಟ್ಟ ಸಹವಾಸದಿಂದ ಇವತ್ತು ನಮ್ಮ ಸಮಾಜ ಹಾಳಾಗ್ತಾ ಇದೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಕೆಲವೊಂದು ಮಾಹಿತಿಗಳನ್ನ ಇವತ್ತು ನಿಮ್ಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗೆ ಜ್ಞಾನ ಇಲ್ವೋ ಜ್ಞಾನವಂತರಾಗಬೇಕು. ಶ್ರೀಮಂತರಾಗೋದು ದೊಡ್ಡದಲ್ಲ, ನಮ್ಮ ಜ್ಞಾನವೇ ಶ್ರೀಮಂತಿಕೆಯನ್ನು ತಂದುಕೊಡುತ್ತೆ. ನಮ್ಮ ಆಚಾರ ವಿಚಾರ ಸಂಸ್ಕಾರನೇ ನಮ್ಮ ಸ್ಥಾನಮಾನವನ್ನು ಅಭಿವೃದ್ಧಿ ಮಾಡುತ್ತೆ. ಸಜ್ಜನರ ಸಹವಾಸ ಒಂದು ನಮ್ಮ ಶ್ರೇಯಸ್ಸನ್ನ, ಪರಿವಾರ, ಬಳಗ ಅಭಿವೃದ್ಧಿ ಮಾಡುತ್ತೆ. ಈ ಮೂರು ಬಿಟ್ಟವನಿಗೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ಕೂಡ ಏನೂ ಲಾಭ ಇಲ್ಲ, ಎಷ್ಟೇ ರೂಪ ಇದ್ರೂ ಲಾಭ ಇಲ್ಲ, ಎಷ್ಟೇ ಐಶ್ವರ್ಯ ಇದ್ರೂ ಕೂಡ ಲಾಭ ಇಲ್ಲ. ಅದರಿಂದ ಜ್ಞಾನ, ಸಂಸ್ಕಾರ ಮತ್ತೆ ಸತ್ಸಂಗ, ಸಜ್ಜನರ ಸಹವಾಸ, ಈ ಮೂರು ಇದ್ರೆ ಇದಕ್ಕಿಂತ ದೊಡ್ಡ ಆಸ್ತಿ, ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಮತ್ತೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಮಾತು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ 4 ಸಾರಿ ಮದುವೆ ಆಗಿದ್ದಾನೆ. ಒಂದು ಹೆಣ್ಣು ಹುಡುಗಿ 3 ಸಲ ಡೈವರ್ಸ್ ಕೊಟ್ಟಿದ್ದಾಳೆ. ಎಲ್ಲ ಓದಿರೋರೆ, ಅವ್ರು ಯಾರು ದಡ್ರಲ್ಲ, ಒಳ್ಳೊಳ್ಳೆ ಡಿಗ್ರಿ ಮಾಡಿದ್ದಾರೆ. 4 ಸಲ ಮದುವೆ ಆದ ಈ ಹುಡುಗಿ 3 ಸಲ ಡೈವರ್ಸ್ ಕೊಟ್ಟಿದ್ದಾಳೆ. 4 ಸಲ ಮದುವೆ ಆದರೂ ಕೂಡ ಅವನಿಗಿನ್ನೂ ತೃಪ್ತಿ ಆಗಿಲ್ಲ ಸಂಸಾರ ಜೀವನದಲ್ಲಿ. ಇನ್ನೂ ಬೇಕು, ಇನ್ನೂ ಒಂದಷ್ಟು ಮದುವೆ ಆಗೋಣ, ಇನ್ನೂ ಒಂದಷ್ಟು ಸಹವಾಸ ಇರೋಣ ಅಂತ. ಇದು ಸಹವಾಸ ದೋಷದಿಂದನ, ಅಥವಾ ಸಂಸ್ಕಾರ ಇಲ್ಲ ಅಂತಾನ, ಅಥವಾ ಜ್ಞಾನ ಇಲ್ಲ ಅಂತಾನ? ಈ ಮೂರೂ ಇಲ್ಲದವನಿಗೆ ಈ ರೀತಿ ಹೋರಾಟದ ಜೀವನ ಅಂತ. ಅದಕ್ಕೆ ಇವತ್ತು ಸಮಾಜದಲ್ಲಿ ತಪ್ಪು ಮಾಡ್ತಿರೋರೇ ವಿದ್ಯಾವಂತರು, ಎಲ್ಲ ಗೊತ್ತಿರೋರೇ ಈ ಒಂದು ತಪ್ಪನ್ನು ಮಾಡ್ತಿರೋದು. ಆದ್ರಿಂದ ಜ್ಞಾನ,
ಸಂಸ್ಕಾರ, ಸತ್ಸಂಗ, ಸಜ್ಜನರ ಸವಾಸ, ಈ ಮೂರು ಇದ್ದವನಿಗೆ ಅವನು ಎಂಥ ಕೆಟ್ಟ ವಾಸಲು ಹುಟ್ಟಿದ್ರೂ ಕೂಡ ಎಳಿಗೆ ಆಗ್ತಾನೆ. ಅವನು ಯಾವ ಗೋತ್ರದಲ್ಲೂ ಕೂಡ ಹುಟ್ಟಿದ್ರು, ಅವನು ಎಂಥ ಕಡು ಬಡತನದಲ್ಲಿ ತಿನ್ನಕ್ಕನ್ನ ಇಲ್ಲ, ಇದಕ್ಕೆ ಮನೆ ಇಲ್ಲ, ಈ ಥರದಲ್ಲಿ ಇದ್ರೂ ಕೂಡ ಅವನು ಉನ್ನತವಾದಂಥ ಮಟ್ಟಕ್ಕೆ ಬೆಳೆದು ಯಶಸ್ವಿ ಆಗ್ತಾನೆ ಅನ್ನೋ ಒಂದು ತತ್ವವನ್ನು ಈ ಮೂರು ಫಾರ್ಮುಲಾದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಏನೇ ಮಾಡಬೇಕಾದ್ರೂ 10 ಸಲ ಯೋಚನೆ ಮಾಡಿದಷ್ಟು ಜ್ಞಾನವಂತರಾಗ್ತೀವಿ. ದುಡುಕಿ ಮಾಡೋದ್ರಿಂದ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೂ 10 ಸಲ ಯೋಚನೆ ಮಾಡಬೇಕು, ಒಂದು ಊಟ ಮಾಡಬೇಕಾದ್ರೂ ಒಂದು 5 ಸಲ ಯೋಚನೆ ಮಾಡಬೇಕು, ಒಂದು ಬಟ್ಟೆ ತಗೊಳ್ಬೇಕಾರೆ, ಒಂದು ಆಸ್ತಿ ತಗೊಳ್ಬೇಕಾರೆ, ಇವೆಲ್ಲವನ್ನು 10 ಸಲ ಯೋಚನೆ ಮಾಡಿ ಆಮೇಲೆ ಅದರ ಅರಿವಿಂದ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ನಮ್ಮ ಯೋಚನೆ, ಒಳ್ಳೆ ಯೋಚನೆಗಳಿದ್ದಾಗ. ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು ಅಂತಂದರೆ ಕೆಲವು ಸೂತ್ರಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಮೊದಲನೇದಾಗಿ ಲೌಕಿಕ ಜೀವನಕ್ಕೆ, ಬದುಕಕ್ಕೆ, ಜೀವನ ನಡೆಸೋಕ್ಕೆ ಡಿಗ್ರಿ ಬೇಕು. ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಅಂತೆ ಹೀಗೆ ಯೂನಿವರ್ಸಿಟಿ, ಕಾಲೇಜ್ ಬುಕ್ಸ್ಗಳಲ್ಲಿ ಓದ್ತೀವಿ. ಅದು ಬದುಕಿನ ಜೀವನ ನಡೆಸೋಕ್ಕೆ ಬೇಕಾದಂಥ ಜ್ಞಾನ. ಅದನ್ನು ಮೀರಿಸಿದಂಥದ್ದು. ಯಾಕೆಂದರೆ ಸಾಯೋ ತನಕನೂ ಕಾಲೇಜ್ಗೆ ಹೋಗಲ್ಲ ನಾವು, ಸಾಯೋ ತನಕನೂ ಸ್ಕೂಲು ಕಾಲೇಜ್ಗೆ ಹೋಗೋದಿಲ್ಲ ನಾವು. ಓದೋದು ಒಂದು ಲಿಮಿಟ್ ಆಯಿತು ಅಂದರೆ ಇನ್ ಲೈಫ್ ಲಾಂಗ್ ಸಾಯೋ ತನಕ ನಮಗೆ ಬೇರೆ ವಿದ್ಯೆ ಬೇಕು. ಆ ಬೇರೆ ವಿದ್ಯೆ ಯಾವುದಪ್ಪ ಅಂತಂದರೆ ಒಳ್ಳೊಳ್ಳೆ ವ್ಯಕ್ತಿಗಳ ಬಗ್ಗೆ ನಾವು, ಈಗ ನಾನು ಮಹಾತ್ಮ ಗಾಂಧಿ ಆಗಕ್ಕಾಗಲ್ಲ, ನಾನು ವಿವೇಕಾನಂದ ಆಗಕ್ಕಾಗಲ್ಲ, ನಾನು ರಾಮಕೃಷ್ಣ ಪರಮಹಂಸ ಆಗಕ್ಕಾಗಲ್ಲ. ಅವರ ಜೀವನ ಚರಿತ್ರೆಯಲ್ಲಿ ಕೆಲವೊಂದು ಅಂಶಗಳನ್ನು ನಾನು ತಗೊಂಡು ನನ್ನ ಜೀವನದಲ್ಲಿ ಸರಿಪಡಿಸ್ಕೊಳ್ಬಹುದು. ಅದರಿಂದ ಜ್ಞಾನಾರ್ಚನೆಯಿಂದ, ಜ್ಞಾನ ಸಂಪಾದನೆಯಿಂದ ಒಬ್ಬ ಮನುಷ್ಯ ಶ್ರೀಮಂತನಾಗಬಹುದು. ಇದು ಒಂದು. ಎರಡನೇ ಸೂತ್ರ, ಒಬ್ಬ ಜ್ಞಾನಿ ಆಗಬೇಕು ಅಂತಂದ್ರೆ ಪ್ರತಿನಿತ್ಯ ಅವನು ಅರ್ಧ ಗಂಟೆ ತನಕ ಅಥವಾ ಅವನಿಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಹೊತ್ತು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಜ್ಞಾನ ಪ್ರಾಪ್ತಿ ಆಗ್ತದೆ. ನೋಡಿ, ಜ್ಞಾನಕ್ಕೆ ಜಗತ್ತಿನಲ್ಲಿ ಯಾವುದೇ ರೆಮಿಡಿ ಇಲ್ಲ. ಆದರೆ ಮೆಡಿಟೇಷನ್ ಮಾಡೋದ್ರಿಂದ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಬ್ಬ ಮನುಷ್ಯ ಜ್ಞಾನಿ ಆಗ್ತಾನಂತೆ. ಮೆಡಿಟೇಷನ್ ಮಾಡ್ತಾ ಅವನಿಗೆ ಈ ಕಾಸ್ಮಿಕ್ ಎನರ್ಜಿನಲ್ಲಿ ಓಝೋನ್ ಲೇಯರ್ ಇಂತ ಮೇಲ್ಗಡೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತಾರೆ, ಅದರತಕ್ಕಂಥ ವಿಶೇಷವಾದಂಥ ಜ್ಞಾನಗಳು ನಮಗೆ ಧ್ಯಾನದಲ್ಲಿ ಬಂದು ತುಂಬುತ್ತಂತೆ. ಈಗ ನಾನು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಆಗಿದ್ದೀನಿ, ಫಿಸಿಕ್ಸ್ ಸರಿಯಾಗಿ ಗೊತ್ತಿಲ್ಲ, ಬಯಾಲಜಿ ಓದಕ್ಕೆ ಬರಲ್ಲ, ವೀಕು ನಾನು, ಮ್ಯಾಥಮೆಟಿಕ್ಸಲ್ಲಿ ವೀಕು, ಇಂಗ್ಲೀಷ್ ವೀಕು, ಹಿಂದಿಲಿ ವೀಕು. ಧ್ಯಾನ ಮಾಡ್ತಾ ಇದ್ರೆ ನಮ್ಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೀವೋ ಅದು ನಮಗೆ ಜ್ಞಾನನ ತುಂಬುತ್ತಂತೆ. ಧ್ಯಾನದಲ್ಲಿ ಒಂದೇ, ಈಗ ಟೈರ್ ಪಂಚರ್ ಆದರೆ ನಾವು ಹೇಗೆ ವರ್ಕ್ಶಾಪ್ ತೊಗೊಂಡೋಗ್ಬಿಟ್ಟು ಆ ಏರ್ನ ಫಿಲ್ ಮಾಡಿಸ್ತೀವೋ, ಆ ಪಂಚರ್ ಪ್ಯಾಚ್ ಮಾಡಿಸಿ ಫಿಲ್ ಮಾಡ್ತೀವೋ, ಏರ್ ಫಿಲ್ ಮಾಡ್ತೀವೋ, ಹಾಗೆ ನಮ್ಮಲ್ಲಿ ಏನು ಪಂಚರ್ ಆಗಿದೆ, ಯಾವ ವೀಕ್ನೆಸ್ ಇದೆ, ಆ ವೀಕ್ನೆಸ್ ಅನ್ನ ಧ್ಯಾನದಲ್ಲಿ ನಮಗೆ ಫಿಲ್ ಮಾಡತ್ತಂತೆ. ಹೇಗೆ ಟೈರ್ಗೆ ಗಾಳಿ ತುಂಬುತ್ತೋ ಹಾಗೆ ಈ ಪ್ರಕೃತಿಯ ಕಾಸ್ಮಿಕ್ ಎನರ್ಜಿ ಮನುಷ್ಯನಿಗೆ ಧ್ಯಾನದ ಮುಖಾಂತರ ಗೊತ್ತಿಲ್ಲದಿರೋ ವಿದ್ಯೆಗಳೆಲ್ಲ ಕಲಿಸುತ್ತಂತೆ. ಒಳ್ಳೊಳ್ಳೆ ಜ್ಞಾನ. ನೀವು ಯಾವ ಸಬ್ಜೆಕ್ಟ್, ಯಾವುದನ್ನು ಕುರಿತು ಧ್ಯಾನ ಮಾಡ್ತಿರೋ, ಯಾವುದು ಸಂಕಲ್ಪ ಮಾಡ್ತಿರೋ, ಆ ಸಂಕಲ್ಪ ತಕ್ಕಂತೆ ಕಾಸ್ಮಿಕ್ ಎನರ್ಜಿಯಲ್ಲಿ ಜ್ಞಾನದ ಭಂಡಾರ ಇದೆ. ಈಗ ಸ್ಕೂಲು, ಕಾಲೇಜಲ್ಲೆಲ್ಲ, ಯೂನಿವರ್ಸಿಟಿಲೆಲ್ಲ ನಾವೇನು ಮಾಡ್ತೀವಿ, ಲೈಬ್ರರಿ ಅಂತ ಇರ್ತೀವಿ. ಲೈಬ್ರರಿಲಿ ಬೇಕಾದಷ್ಟು ಬುಕ್ಸ್ಗಳಿರ್ತದೆ ಸಬ್ಜೆಕ್ಟ್ಸ್ ಬಗ್ಗೆ ಸಬ್ಜೆಕ್ಟ್. ಹಾಗೆ ಋಷಿಮುನಿಗಳು, ಜ್ಞಾನಿಗಳು, ಅವತಾರ ಪುರುಷರು, ಅವಧೂತರು, ಪರಮಹಂಸರು, ಸಾಧು ಸಂತರು ವರ್ಷಾನುಗಟ್ಟಲೆ ತಪಸ್ ಮಾಡಿ ಧ್ಯಾನ ಮಾಡಿ ಅವ್ರ ದೇಹ ಇಲ್ಲ ಅಂದ್ರು ಅವ್ರ ಜ್ಞಾನ ಎಲ್ಲ ಕಾಸ್ಮಿಕ್ ಎನರ್ಜಿಯಲ್ಲಿ ಸ್ಟೋರ್ ಆಗಿರುತ್ತೆ. ನಮ್ಗೆ ಹೇಗೆ ಫ್ಯಾನ್ ಹಾಕಿದ ತಕ್ಷಣ ಗಾಳಿ ಬೀಸಿ ತಣ್ಣಗೆ ಮಾಡ್ತೇವೋ, ಹೇಗೆ ಸೂರ್ಯನ ಬೆಳಕು ನಮ್ಮ ಶರೀರ ಬಿದ್ದಾಗ ಹೆಂಗಾಗುತ್ತೋ, ಚಂದ್ರನ ಬೆಳಕು ಹೆಂಗೆ ಬಿದ್ದಂಗೆ ಹಂಗಾಗುತ್ತೋ, ಹಾಗೆ ಧ್ಯಾನದಲ್ಲಿ ಕೂತಾಗ ಯಾವ್ಯಾವ ವಿಷಯದಲ್ಲಿ ನಮಗೆ ಬೇಕಾಗಿದೆಯೋ ಆ ಸಬ್ಜೆಕ್ಟಲ್ಲಿ ಹಿಂದೆ ಧ್ಯಾನ ಮಾಡಿ ತಪಸ್ ಮಾಡಿ ಅವ್ರ ಜ್ಞಾನವನ್ನು ಬಿಟ್ಟು ಹೋಗಿರ್ತಾರಲ್ಲ, ಅದರದ್ದು ಶೇಷ, ಅದರದ್ದು ಅಂಶ ಧ್ಯಾನದಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತಂತೆ. ಅದಕ್ಕೋಸ್ಕರ ಧ್ಯಾನ ಮಾಡಬೇಕು. ಜ್ಞಾನವಂತನಾಗಬೇಕು ಅಂದರೆ ತುಂಬ ಹೈಟು ವೈಟ್ ಇದ್ದು, ಭಾಳ ಸ್ಮಾರ್ಟ್ ಆಗಿದ್ದು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು, ಒಳ್ಳೆ ಡ್ರೆಸ್ ಹಾಕ್ಬಿಟ್ರೆ ಜ್ಞಾನಿ ಅಲ್ಲ. ಜ್ಞಾನ ಯಾವ ಥರ ಬರಬೇಕು ಅಂತಂದ್ರೆ, ನನ್ನಲ್ಲಿ ಏನಿದೆ ಏನಿಲ್ಲ,
ಏನಿದ್ದೂ ಕೊಡಬೇಕು, ಏನಿಲ್ಲ ಅನ್ನೋದು ಗಳಿಸ್ಬೇಕು, ಒಳ್ಳೆ ಮಾರ್ಗದಲ್ಲಿ ಅನ್ನೋ ಅರ್ಥವನ್ನು ತಿಳ್ಕೊಳ್ಳುವಂಥ ಕೆಪಾಸಿಟಿ ಇರಬೇಕು, ಸಾಮರ್ಥ್ಯತೆ ಇರಬೇಕು. ಇದು ಇನ್ನೊಂದು, ಜ್ಞಾನವಂತನಾಗಬೇಕು ಅಂತಂದ್ರೆ ಹಲವಾರು ಕಷ್ಟಗಳಲ್ಲಿ ಭಾಗವಹಿಸ್ಬೇಕಂತೆ. ಹಲವಾರು ಸಂದರ್ಭಗಳಲ್ಲಿ ನಾವು ಭಾಗವಹಿಸಿ ಆ ಕಷ್ಟದ ಅನುಭವವನ್ನು ತಗೊಂಡು ಆ ಅನುಭವ ಒಂದು ಒಳ್ಳೆ ಜ್ಞಾನ ಕೊಡುತ್ತಂತೆ, ಪಾಠ ಕೊಡುತ್ತಂತೆ. ಆದ್ರಿಂದ ಮಕ್ಕಳನ್ನ ಯಾವತ್ತೂ ಸುಖವಾಗಿ ಬೆಳೆಸಬಾರ್ದು. ನಮ್ಗೆ ಎಷ್ಟೇ ಕೋಟಿ ಇದ್ರು ಕೂಡ ಅವ್ರಿಗೆ ದೊಡ್ಡವರಾದ್ಮೇಲೆ ಅಂಗಡಿಗೆ ಹೋಗಿ 1 kg ಉಪ್ಪು ತರೋ ರೀತಿ ಹೇಗೆ ಅಂತ ಗೊತ್ತು ಮಾಡಬೇಕು, ಒಂದು ತರಕಾರಿ ತರೋದು ಹೇಗೆ ಅಂತ ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ಬೇಕು? ಆಳಿದಾನೆ, ಮನೆಗೂ ಒಬ್ಬ ಆಳಿರ್ತಾನೆ, ತಗೊಂಡ್ಬರ್ತಾನೆ, ತರಕಾರಿ ತರ್ತಾನೆ, ಹಣ್ಣು ತಗೊಂಡ್ಬರ್ತಾನೆ, ನಮ್ಮ ಮಕ್ಕಳು ಯಾಕೆ ಅಲ್ಲಿ ಕಲಿಸ್ಬೇಕು ಅನ್ನೋ ಒಂದು ಮನೋಭಾವ ಇದ್ದಾಗ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಜ್ಞಾನ ಇರೋದಿಲ್ಲ. ಒಂದು 28 ವರ್ಷದ ಹುಡುಗ, ಅವನಿಗೆ ಯಾವ ಥರ ಜ್ಞಾನ ಇದೆ ಅಂತಂದ್ರೆ ತೀರ್ಥ ತಗೊಳಕ್ ಬರಲ್ಲ, ಮಂಗಳಾರತಿ ತಗೊಳಕ್ ಬರೋದಿಲ್ಲ. ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅವ್ರ ಮನೆಯಲ್ಲಿ ಏನೋ ಒಂದು ಸ್ವಿಚ್ ಆನ್ ಮಾಡಬೇಕಾಗಿತ್ತು, ಸದ್ಯಕ್ಕೆ ಎಲ್ಲೂ ಚೇರ್ ಇರಲಿಲ್ಲ, ಒಂದಷ್ಟು ಪುಸ್ತಕಗಳಿತ್ತು ಟೇಬಲ್ ಮೇಲೆ. ಆ ಪುಸ್ತಕನ ಜೋಡಿಸ್ಬಿಟ್ಟು ಕೆಳಗಿಟ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು, ಪುಸ್ತಕದ ಮೇಲೆ ನಿಂತ್ಕೊಂಡು ಸ್ವಿಚ್ ಆನ್ ಮಾಡ್ದ. ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಇದನ್ನ. ಯಾವ ಲೆವೆಲ್ ಜ್ಞಾನ ಕೊಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ಳಿ. ಅವ್ರ ಅಪ್ಪ ನೋಡಿದ್ರೆ ದೊಡ್ಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸದಿದೆ, ತಾಯಿನೂ ಕೂಡ ಕಾಲೇಜಲ್ಲಿ ಪ್ರೊಫೆಸರು, ಒಬ್ಬ ಗೌರ್ಮೆಂಟ್ ಅಧಿಕಾರಿ, ಕಾಲೇಜ್ ಪ್ರೊಫೆಸರ್ ಮಗ ಸ್ವಿಚ್ ಆನ್ ಮಾಡ್ಬೇಕಾದ್ರೆ ಒಂದು ಚೇರು ಅಥವಾ ಸ್ಟೂಲ್ ನಿಂತ್ಕೊಂಡು ಆನ್ ಮಾಡೋಬಿಟ್ಟು ಪುಸ್ತಕಗಳೆಲ್ಲ ಇತ್ತು, ಅದ್ರ ಮೇಲೆ ನಿಂತ್ಕೊಂಡು ಪುಸ್ತಕಗಳು ಒಂದು 7-8 ಪುಸ್ತಕದ ಮೇಲೆ ನಿಂತ್ಕೊಂಡು ಅವನು ಸ್ವಿಚ್ ಆನ್ ಮಾಡ್ದ. ಅಂದ್ರೆ ಪುಸ್ತಕ ತುಳಿದ್ಬಿಟ್ಟು ಸ್ವಿಚ್ ಆನ್ ಮಾಡ್ತಾನೆ ಅಂದ್ರೆ ಯಾವ ರೀತಿ ಜ್ಞಾನ ಇದೆ. 1 kg ಉಪ್ಪು ತಗೊಂಡ್ಬರಕ್ ಬರಲ್ಲ, 1 kg ತರಕಾರಿ ತರೋಕ್ಕೆ ಜ್ಞಾನ ಇಲ್ಲ. ಅವ್ರು ಬೆಳೆಸಿದ್ದಾರೆ, ಬಹಳ ರೂಪವಂತಾಗಿದ್ದಾರೆ, ಊಟ ಬಟ್ಟೆಗೆ ತೊಂದರೆ ಇಲ್ಲ, ಏನ್ ಬೇಕೆಲ್ಲ ಕೊಡ್ತಾರೆ, ಜ್ಞಾನ ಕೊಡಕ್ಕಾಗ್ತಿಲ್ಲ. ಜ್ಞಾನ ಬರಬೇಕು ಅಂತಂದ್ರೆ ಮಕ್ಕಳಿಗೆ ಈಗಲಿಂದ ಕಷ್ಟದಲ್ಲಿ ಬೆಳೆಸ್ಬೇಕು. ನೀವೆಷ್ಟು ಕಷ್ಟ ಕೊಟ್ಟು ಬೆಳೆಸ್ತೀರೋ ನೀವು ಸಂಪಾದಿಸಿರೋ ಆಸ್ತಿನ ಉಳಿಸ್ತಾರೆ. ಇಲ್ಲ ಅಂದ್ರೆ ಸುಖ ಕೊಟ್ಟು ಬೆಳೆಸಿದ್ರೆ ನಿಮ್ಮ ಕಣ್ಣು ಮುಂದೆ ನೀವು ಗಳಿಸಿದ ಎಲ್ಲ ಕೂಡ ಕಳೆದು ಬಿಡ್ತಾರೆ, ಮತ್ತೆ ನಿಮ್ಮನ್ನು ಒಂದು ದಿವಸ ಹೊರಗೆ ಹಾಕ್ಬಿಡ್ತಾರೆ. ಇದು ಇವತ್ತಿನ ಕಲಿಯುಗದಲ್ಲಿ ನಡೀತಿರೋದು. ಇದೇ ಜ್ಞಾನದ ಕೊರತೆ. ಎರಡನೇದು, ನಾನು ಹೇಳಿದೆ, ಮಲಗೋದು ಹೇಗೆ, ಎದ್ದೊಳ್ಳೋದು ಹೇಗೆ, ಹಲ್ಲುಜ್ಜೋದು ಹೇಗೆ, ಯಾವ ರೀತಿ ಸ್ನಾನ ಮಾಡ್ಕೋಬೇಕು, ಯಾವ್ದನ್ನ ಊಟ ಮಾಡ್ಬೇಕು, ಫಸ್ಟ್ ಹೆಂಗ್ ತಿನ್ಬೇಕು, ಯಾರ ಮುತ್ತ ಹೆಂಗ್ ಕುತ್ಕೋಬೇಕು, ಎಲ್ಲಿದ್ದಾಗ ಹೇಗಿರ್ಬೇಕು ಅನ್ನೋ ಒಂದು ಆಚಾರ ವಿಚಾರಗಳನ್ನು ನಾವು ಕಲಿಸ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅದೇ ನಿಮ್ಮ ಮಕ್ಳು ನೀವೇನು ಕಲ್ಸಕ್ಕಾಗಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕಲ್ಸಕ್ಕಾಗೋದಿಲ್ಲ. ಅದರಿಂದ ಆಚಾರವೇ ದೊಡ್ಡ ಸಂಪತ್ತು, ಸಂಸ್ಕಾರವೇ ಸಂಪತ್ತು. ಇದು ಬಹಳ ಇಂಪಾರ್ಟೆಂಟು. ಇದು ಮಿಸ್ ಆಯ್ತು ಅಂದ್ರೆ ನೀವು ಎಷ್ಟೇ ಕೋಟಿ ಆಸ್ತಿ ಇದ್ರು ಕೂಡ ಮಕ್ಕಳು ಕಲ್ಕೊಂಡ್ಬಿಡ್ತಾರೆ, ಮತ್ತೆ ಆಸ್ತಿಗೆ ಬೆಲೆ ಇಲ್ಲ, ನಿಮಗೂ ಬೆಲೆ ಇಲ್ಲ. ವೀಕ್ಷಕರೇ, ಯಾರೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಸಜ್ಜನರ ಸಹವಾಸ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡುತ್ತೆ ಅಂತ, ನಮ್ಮ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ಅಂತೇಳಿ. ಸಜ್ಜನರಂದ್ರೆ ಒಳ್ಳೆ ಜನ, ಒಳ್ಳೆ ಫ್ರೆಂಡ್ಸ್ ಇರ್ಬೇಕಂತೆ. ಒಳ್ಳೆ ಅಪ್ಪ ಇಲ್ಲ, ಒಳ್ಳೆ ಅಮ್ಮ ಇಲ್ಲ, ಒಳ್ಳೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರಿಲ್ಲ ಅಂತಂದ್ರೆ ಒಳ್ಳೆ ಸ್ನೇಹಿತರಿದ್ದಾಗ ನಮ್ಮ ಶ್ರೀಮಂತಿಗೆ ತನಗೆ ತಾನೇ ಬೆಳೆಯುತ್ತಂತೆ. ನಮಗೆ ತುಂಬ ಕೆಟ್ಟ ಜಾತಕ ಹುಟ್ಟುಬಿಟ್ಟಿದ್ದೀನಿ, ಮನೆ ವಾಸ್ತು ಸರಿ ಇಲ್ಲ, ನಾವು ಹುಟ್ಟಿದ ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ನಾವು ಯಾವಾಗಲೂ ಮಾತಾಡೋದು ಬದಲು ಒಳ್ಳೆಯವ್ರ ಸಹವಾಸದಲ್ಲಿ ಇತ್ತು ಅಂತಂದರೆ ನೀವೇನು ಕಳ್ಕೊಂಡಿದ್ದೀರೋ ಅದೆಲ್ಲ ಸಿಗುತ್ತಂತೆ ಒಳ್ಳೆ ಸಹವಾಸದಲ್ಲಿ. ಅದರಿಂದ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಒಳ್ಳೆಯವರ ಸಹವಾಸ ಬಹಳ ಇಂಪಾರ್ಟೆಂಟು. ನಂತರ 1 ಕೋಟಿ ದುಡ್ಡು ಇಲ್ಲ, 2 ಕೋಟಿ ದುಡ್ಡು ಇಲ್ಲ, ಕಾರ್ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ಅದು ಒಳ್ಳೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಒಬ್ಬ ಸ್ನೇಹಿತ ಇದ್ರೆ ಅದಕ್ಕೆ ಸಮಾನ ಆಗ್ಬಿಡ್ತದಂತೆ. ಯಾರೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಸಾಲಿಗ್ರಾಮದಿಂದ ಮಾಡ್ತಿರೋದು ಗುರುಜಿ. ಬಹಳ ಸಂತೋಷ ಅಮ್ಮ, ಹೇಳಿ. ಗುರುಜಿ, ನಾವು ಅಲ್ಲಿ ಬ್ಯಾಂಗ್ಳೂರ್ಗೆ ಒಂದ್ಸಲ ಬಂದಿದ್ದೋ 1 ವರ್ಷದಿಂದ. ಹೌದಾ? ಹಾ, ನಿಮ್ ಕಾಂಟ್ಯಾಕ್ಟ್ ಮಾಡಿದ ಗುರುಜಿ. ಆಯ್ತಮ್ಮ. ನೀವು 12 ಅಮಾವಾಸ್ಯೆ 12 ಉಳುಮೆ ಮಾಡಿ ಶತ್ರುಗಳು ಕಟಕೆ ಅಂತ ಹೇಳಿದ್ರು. ಇನ್ನು ಮುಂದಿನ ತಿಂಗಳು ಮಾಡಿದ್ರೆ ಮುಗೀತದೆ. ಆದ್ರೆ ಮಾಡಿದ್ರು ನನಗೆ ತುಂಬಾ ಶತ್ರುಗಳು ನೆಮ್ಮದಿನೇ ಇಲ್ಲ. ಬರಬೇಕು ಅಂತ ಹೊರಡ್ತೀವಿ, ಆಗೋದಿಲ್ಲ, ಬರಬೇಕು ಅಂತ ಹೊರಡ್ತೀವಿ, ಆಗಲ್ಲ. ಅಯ್ಯೋ, ನಂದು ಜೀವನ ಜಿಜಿಮ್ಸೆ ಆಗ್ಬಿಟ್ಟದೆ. ಮನೆಯಿಂದ ಹೊರಗಡೆ ಬರೋಕ್ಕೂ ಆಗಲ್ಲ. ಮನೇಲಿ ಒಂದು ಹೂವಿನ ಗಿಡ ಹಾಕಿದ್ರು ಅದನ್ನು ಸುಧಾ ಕಿತ್ತಿ ಮುರಿದು ಹಾಕ್ತಾರೆ. ಜೋರ ಮಾತಾಡಿ.
ಮನೆಯಲ್ಲಿ ಒಂದು ಹೂವಿನ ಗಿಡ ಹಾಕಿದ್ರು ಕಿತ್ತಿ ಕಿತ್ತಿ ಮುರಿದಾಕ್ತಾರೆ. ತುಂಬಾ ಹಿಂದೆ ಮುಂದೆ ಎಲ್ಲ ಶತ್ರುಗಳ ಕಾಟ. ಗುಂಪು ಕಟ್ಕೊಬಂದು ಹೊಡಿಯಕ್ ಬರ್ತಾರೆ ನಮ್ಮ ಮನೆಯವ್ರಿಗೆ, ನಮ್ಗೆ ಅಲ್ಲವ. ತುಂಬಾ ಹಿಂಸೆ ಅಂದ್ರೆ ಹಿಂಸೆ ಗುರುಜಿ, ಹಂಗಾಗ್ಬಿಟ್ಟಿದೆ. ನಮ್ಗೆ ಬರಕ್ಕೆ ಬಂತ ಹೊರಡ್ತೀವಿ, ಆಗದೇ ಇಲ್ಲ ಬರಕ್ಕೆ. ಮೊದಲು ನಿಮ್ಮ ಕುಲದೇವರ ಹತ್ರ ಪೂಜೆ ಮಾಡಿಸಿ ಫಸ್ಟು. ಆಮೇಲೆ ನಿಮ್ಮ ಕುಲದೇವರ ಪೂಜೆ ಮಾಡಿಸಿ ಮನೆಗೆ ಹಸು ಕರೆದು ಒಂದ್ಸಲ ಉಣ್ಮೆ ದಿನ ಸಾಯಂಕಾಲ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಕೊಟ್ಟು ಅದಕ್ಕೆ ಪೂಜೆ ಮಾಡಿ ನಮಸ್ಕರಿಸಿ ಕುಲದೇವರು ಮತ್ತೆ ಗೋಪೂಜೆ ಮಾಡಿ ಮೊದಲು. ಇದೆಲ್ಲ ಸರಿ ಆಗುತ್ತೆ. ಯಾಕೆ ಹಿಂಗೆ ಶತ್ರು ಕಾಟ ಗುರುಜಿ? ಯಾರು ಗೊತ್ತು ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ಮಾಡಿದ್ದೀರೋ, ಏನು ತೊಂದರೆ ಕೊಟ್ಟಿದ್ದೀರೋ ಬೇರೆಯವ್ರಿಗೆ, ಅಥವಾ ನಿಮ್ಮಿಂದ ಏನು ದೋಷ ಇದೆಯೋ ಅವ್ರಿಗೆ, ಅವರಿಂದ ಏನಿದೆಯೋ ಯಾರು ಗೊತ್ತಮ್ಮ. ಶತ್ರು ಕಾಟ ಆದರೆ ಮನುಷ್ಯನಿಗೆ ಜಗತ್ತಲ್ಲಿ ಹುಟ್ಟ ಮೇಲೆ ಇದ್ದೇ ಇರ್ತದೆ. ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ಬದುಕು. ಅದರಿಂದ ಮೊದಲು ಕುಲದೇವರ ಆರಾಧನೆ ಮಾಡಿ ಗೋಪೂಜೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಇನ್ನೊಂದು ಮಾತು ಗುರುಜಿ ಹೇಳಿ. ಇದು ನಮ್ಮನೇಲಿ ಉತ್ತರ ವಾಯುವ್ಯಕ್ಕೆ ಬಾಗಿಲಿಟ್ಟಿದೀವಿ. ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ನೋಡಮ್ಮ, ವಾಸ್ತು ದೋಷಕ್ಕೆ ಓಕೆ, ಉತ್ತರದಕ್ಕೆ ಈಗ ಅದನ್ನ ಚೇಂಜ್ ಮಾಡಿಬಿಟ್ಟು ನೀವು ಹೆಂಗ್ ಬೇಕಾದ್ರೂ ಇಟ್ಕೊಳ್ಳಿ. ವಾಸ್ತು ಹೇಳೋ ಪ್ರಕಾರ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ವಾಸ್ತು ದೋಷ ಅಲ್ಲ, ನಮ್ಮ ಜಾತಕದಲ್ಲಿರೋ ದೋಷ. ನಮ್ಮ ಜಾತಕದಲ್ಲಿರೋ ದೋಷ ಅದು. ನಮ್ಮ ಜಾತಕಕ್ಕೆ ನಾವು ಪರಿಹಾರ ಮಾಡ್ಕೋಬೇಕು. ಶೆಡ್ಡಲ್ಲಿರೋರೆಲ್ಲ ಚೆನ್ನಾಗಿದ್ದಾರೆ, ಗುಡಿಸಲಿದ್ದವರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಅವ್ರಿಗೇನು ಇಲ್ಲ. ಬಾಲು ಬದಲಾವಣೆ ಅಂತಲ್ಲಮ್ಮ, ನಮ್ಮ ಜಾತಕದಲ್ಲಿ ನಾನು ಇಷ್ಟೊತ್ತು ಅದೇ ಹೇಳ್ತಾ ಇದ್ದೆ. ನಮ್ಮ ಸಂಸ್ಕಾರ, ಸತ್ಸಂಗ, ಜ್ಞಾನ ಈ ಮೂರು ಶುದ್ಧಿ ಇತ್ತಂದರೆ ಯಾವ ವಾಸ್ತು ಯಾವ ಜಾತಕ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ನನ್ನ ಪ್ರಕಾರ ವಾಸ್ತು ದೋಷಕ್ಕಿಂತ ನಮ್ಮ ಜಾತಕ ದೋಷ ಇದೆ, ಅದನ್ನು ಪರಿಹಾರ ಮಾಡ್ಕೋಬೇಕು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಕುಣಿಗಲ್ಲಿಂದ ಮಾಡ್ತಾ ಇದ್ದೀವಿ. ಹೇಳಿ ಅಮ್ಮ. ನಮ್ದು ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಗಂಡ ಹೆಂಡತಿ ಇಬ್ರು ದುಡಿತೀವಿ, ಆದ್ರೂ ಏನು ನೇರ್ಪಾಗ್ತಾ ಇಲ್ಲ. ಅಂದ್ರೆ ಕೈಯಲ್ಲಿ ದುಡ್ಡು ಉಳಿಯಲ್ಲ, ಏನೇನು ಆಗ್ತಾ ಇಲ್ಲ ಕೆಲಸ. ಮನೇಲೂ ಅಷ್ಟೇನೆ, ಯಜಮಾನ್ರ ಮನೇಲಿ ಏನ್ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ. ನೋಡಿ, ಹಣ ದುಡಿದ್ರು ಉಳಿತಿಲ್ಲ, ಏನ್ ಕೆಲಸ ಮಾಡೋದು ಸಕ್ಸಸ್ ಆಗ್ತಿಲ್ಲ ಅಂತಂದ್ರೆ, ಒಂದು ನಿಮ್ಮ ಕುಲದೇವರು ಅಥವಾ ಕುಲದೇವಿ ಆರಾಧನೆ ನಿಂತೋಗಿರ್ಬೇಕು. ಅದು ನಿಂತೋಗಿದ್ದು ಅಂದ್ರೆ ನಿಮ್ಮ ಮನೆ ದೇವರು ಯಾರು ನೋಡಿ ಪತ್ತೆ ಹಚ್ಚಿ ಸೇವೆ ಮಾಡಿ. ಮಾಡ್ತಿದೀವಿ ಗುರುಜಿ, ಮನೆ ದೇವ್ರು ಮಾಡ್ತೀವಿ, ಎಲ್ಲಾ ದೇವ್ರುಗಳು ಮಾಡ್ತಿದೀವಿ, ಯಾವ ದೇವ್ರು ಬಿಟ್ಟಿಲ್ಲ. ಅಲ್ಲಲ್ಲ, ಎಲ್ಲಾ ದೇವ್ರು ಮಾಡೋಕ್ಕಿಂತ ನಿಮ್ಮ ಮನೆ ದೇವ್ರು ಮಾಡ್ಬೇಕು. ಎಲ್ಲಾ ದೇವ್ರು ಮಾಡಂಗಲ್ಲ. ನಿಮ್ಮ ಮನೆ ಹೆಣ್ಣು ದೇವರು ಗಂಡು ದೇವ್ರು ಮಾಡಿದ್ರೆ ಸಾಕು. ಇನ್ ಯಾವ ದೇವ್ರು ಪೂಜೆ ಮಾಡಿದ್ರು ಪರವಾಗಿಲ್ಲ, ಮಾಡ್ತಿದೀವಿ ಗುರುಜಿ. ಅದು ನಾನು ಎರಡನೇದು, ನಿಮ್ಮಲ್ಲಿ ಏನಾದ್ರೂ ಪಿತೃಶಾಪ ಇರ್ಬೋದು, ಮನೆಯಲ್ಲಿ ವಂಶಸ್ಥದ್ದೇನಾದ್ರು ಶಾಪಗಳು ಇತ್ತು ಅಂತಂದ್ರೆ ಮನೇಲಿ ದುಡ್ದಿದ್ದೆಲ್ಲ ಒಳಗಿಡಕ್ ಬಿಡಲ್ಲ, ಸೇವ್ ಆಗಕ್ಕಿಲ್ಲ. ಒಂದು ತಾಪತ್ರಗಳು ಜಾಸ್ತಿ ಇರ್ತದೆ. ಅದಕ್ಕೆ ಪಿತೃಶಾಪಕ್ಕೆ ತರ್ಪಣ ಕೊಡೋದು, ಪಿಂಡ ಇಡೋದು, ಈ ಥರದ್ದೆಲ್ಲ ಏನೋ ನೀವು ಮಾಡದಿದ್ರೆ ಮಾಡಬೇಕು, ಬಿಟ್ಟೋಗಿದ್ರೆ ಮಾಡಬೇಕು. ಮಾಡ್ತಿದ್ದೀನಿ ಗುರುಜಿ ಅದು ನಾನು. ಅಲ್ಲ, ಅದು ನಿಮ್ಮ ಅವ್ರವ್ರು ಯಾರು ನಿಮ್ಮ ಮನೆ ದೊಡ್ಡವ್ರು ಯಾರಿದ್ದಾರೋ ತೀರ್ಕೊಳ್ಳೋ ಆಯಾ ಸ್ಥಿತಿಗೆ ತಕ್ಕಂತೆ ಆ ಕರ್ಮಗಳನ್ನು ಮಾಡಬೇಕು. ಒಂದು ಕುಲದೇವರ ಆರಾಧನೆ, ಪಿತೃದೇವತೆಗಳಿಗೆ ಸಂತೃಪ್ತಿ ಆಗಬೇಕು. ಮೂರನೇದು, ನಮ್ಮ ಪ್ರಕಾರ ನಿಮ್ಮಲ್ಲಿ ಯಾರಿಗಾರು ಒಬ್ರು ಮನೆಯಲ್ಲಿ ಕಾಳಸರ್ಪ ದೋಷ ಇತ್ತು ಅಂತಂದ್ರೆ ಆ ದೋಷಕ್ಕೆ ಇದೆಲ್ಲ ನಡೀತದೆ. ಈ ಮೂರು ಕಾರಣ ಮನೆಯಲ್ಲಿ ನೀವು ಹೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಅಂದ್ರೆ ಮಕ್ಳಿಗ ಗುರುಜಿ ಇಲ್ಲ ಮನೆಯವ್ರಿಗ? ಮನೆ ಯಜಮಾನಿಗಿರ್ಬೋದು, ಇಲ್ಲ ನಿಮ್ಗಿರ್ಬೋದು. ಮನೆ ಯಜಮಾನಿಗಿತ್ತು ಅಂದ್ರೆ ಹೆಂಡತಿ ಮಕ್ಳಿಗೆಲ್ಲ ಕಾಡ್ಸುತ್ತೆ. ಹೌದಾ? ಅದರಿಂದ ಮನೆ ಯಜಮಾನಿಗೆ ಕಾಳಸರ್ಪ ದೋಷ ಇದೆಯಾ ನೋಡಿ, ಫಸ್ಟ್ ನೋಡಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕಮ್ಮ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ತುಮಕೂರಿಂದ ಸರ್. ತುಮಕೂರಿಂದ. ಹೇಳಿ. ಮಗನ ಬಗ್ಗೆ ಕೇಳ್ಬೇಕು. ಹೇಳಿ, ಏನ್ ಕೇಳ್ಬೇಕು ಹೇಳಿ, ಮಾತಾಡಿ. ಅದೇ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಏನು ವಿಷಯ ಹೇಳಿಯಪ್ಪ? ಮದುವೆ ಆಗ್ತಾ ಇಲ್ಲ. ಎಷ್ಟು ಏಜು? ವಯಸ್ಸೆಷ್ಟು ಮಗಂದು? 34. 34 ವರ್ಷ. ಅದು ಮದುವೆ ಆಗಿಲ್ಲ ಅಂತಂದ್ರೆ ಮೋಸ್ಟ್ಲಿ ಸ್ತ್ರೀ ಶಾಪ ಇರ್ಬೋದು, ಇಲ್ಲ ಸರ್ಪದೋಷ ಇರ್ತದೆ. ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ 34 ವರ್ಷ ಅದು ಮದುವೆ ಆಗ್ತಿಲ್ಲ ಅಂದ್ರೆ, ಇಲ್ಲ ಸ್ತ್ರೀ ಶಾಪ ಇದ್ರೆ ಮದುವೆ ಆಗೋದಿಲ್ಲ ಕೆಲವು ಗಂಡು ಮಕ್ಕಳಿಗೆ. ಮತ್ತೆ ಸರ್ಪದೋಷ ಏನಾದ್ರು ಇದೆಯಾ ಅದನ್ನ ನೀವು ಜಾತಕ ನೋಡಿ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು, ಮದುವೆ ಆಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ?
ಬೆಂಗಳೂರಿಂದ. ಬೆಂಗಳೂರಿಂದ, ಬಹಳ ಸಂತೋಷ. ಹೇಳಿ ಅಮ್ಮ. ಅದು ನಮ್ಮ ತಾತ ಅವ್ರದ್ದು ಆಸ್ತಿ ವಿಷಯವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದೀವಿ. ಓಕೆ. ಅದೇನೋ ಆಗ್ತಾ ಇಲ್ಲ, ಏನ್ ಮಾಡೋದು ಗುರುಜಿ? ಯಾವ ತರ ಅದು ಕೇಸ್? ಅದು ಮನೆನ ಜಮೀನ ಯಾವುದು? ಜಮೀನು. ಓಕೆ. ಏನು ನಿಮ್ಗೆ ಯಾವ ತರ ಬರಬೇಕು ಅದು ಆಸ್ತಿ? ನಮ್ಮ ತಾಯಿಯವರು ಕೇಸ್ ಹಾಕಿರೋದು, ಮೊಮ್ಮಕ್ಳು ಅವರುನು. ಅದು ಅವ್ರಿಗೆ ಬರ್ಬೇಕಾಗಿತ್ತು, ಅದು ಬಂದಿಲ್ಲ. ಎಲ್ಲರೂ ಈ ಸಮಾನವಾಗೇ ಬರೋ ಹಂಗೆ ಹಾಕಿರೋದು ಕೇಸು. ನಿಮ್ಗೆ ಯಾರು ಕೊಡಲ್ಲ ಅಂತ ತೊಂದರೆ ಕೊಡ್ತಿರೋರು ಯಾರು? ಅದೇ ಜಮೀನ ಬೇರೆಯವರು ಇದ್ ಮಾಡ್ಕೊಬಿಟ್ಟಿದ್ದಾರೆ, ತಗೋಬಿಟ್ಟಿದ್ದಾರೆ ಅದನ್ನ. ನಮ್ ತಾತನ ಹೆಸರಲ್ಲಿ ಇರೋದನ್ನ ಅವರು ಬಂದು ಅಕ್ವೈರ್ ಮಾಡ್ಕೊಬಿಟ್ಟು ಆ ಜಾಗನ ನಮ್ಗೆ ಕೊಡ್ತಾ ಇಲ್ಲ ಅದನ್ನ. ಅದ್ ನಮ್ ಪತ್ರ ಎಲ್ಲ ನಮ್ ತಾತ ಹೆಸರಲ್ಲೇ ಪಕ್ಕ ಇದೆ. ಅದು ಇವ್ರಿಗೆ ಬರ್ತಾ ಇಲ್ಲ, ಕೇಸ್ ಹಾಕಿದ್ದಾರೆ. ಅದಕ್ಕೇನ್ ಮಾಡ್ಬೋದು ಗುರುಗಳೇ? ವರಹಸ್ವಾಮಿ ವ್ರತ ಅಂತಿದೆ, ಭೂ ವರಹಸ್ವಾಮಿದು ಫೋಟೋ ಸಿಗುತ್ತೆ. ಅದಕ್ಕೆ ನಿತ್ಯ ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು. ವರಹಸ್ವಾಮಿದು 21 ದಿವಸ 48 ದಿವಸ ವರಹಸ್ವಾಮಿನ ಪೂಜೆ ಮಾಡಿ, ಈ ಯಾವ್ದಾದ್ರು ನದಿ ದಡದಲ್ಲಿ ಹೋಗಿ ಒಂದು ತೆಂಗಿನ ಮರನ ನೆಟ್ಬಿಟ್ಟು ಬರಬೇಕು. ತಂತ್ರ 21 ದಿವಸ ಅಥವಾ 48 ದಿವಸ ಪೂಜೆ ಆದಮೇಲೆ ಒಂದು ತೆಂಗಿನ ಸಸಿನ ನದಿ ದಡ ಹತ್ರ ಹೋಗಿ ನೆಟ್ಬಿಟ್ಟು ಬರಬೇಕು. ಆಗ ಆ ಭೂಮಿಗೆ ಬಲ ಬಂದು ನಿಮಗೆ ಅದು ಕಾನ್ವತಿ ಬರೋದಾಗಿದೆ, ಖಂಡಿತ ಬರುತ್ತೆ. ಭೂ ವರಹಸ್ವಾಮಿ. ಓಂ ಭೂರ್ಭುವಸ್ವಃ ವರಹಸ್ವಾಮಿಯೇ ನಮಃ. ಓಂ ಭೂರ್ಭುವಸ್ವಃ ವರಹಸ್ವಾಮಿಯೇ ನಮಃ ಅಂತ ಈ ಮಂತ್ರ ಹೇಳ್ತಾ 108 ಸಲ ಅರ್ಚನೆ ಮಾಡೋದು. ನಿಮ್ಗೆ ಹೆಂಗೆ ತೋಚುತ್ತೋ ಹಾಗೆ 21 ದಿವಸ 48 ದಿವಸ ನೀವೆಲ್ಲ ಮಾತಾಡ್ತೀವಿ, ಪೂಜೆ ಮಾಡಿಬಿಟ್ರೆ ಮಂತ್ರ ಹೇಳ್ಕೊಂಡು ಖಂಡಿತ ನಿಮ್ಗೆ ಅದು ಫಲಪ್ರಾಪ್ತಿ ಆಗುತ್ತೆ. ಇದು ಮಾಡಿ, ವರಹಸ್ವಾಮಿ ವ್ರತ 48 ದಿವಸ ಖಂಡಿತ ಒಳ್ಳೆದಾಗುತ್ತೆ. 49 ದಿನಕ್ಕೆ ತೆಂಗಿನ ಸಸಿನ ತಗೊಂಡು ನದಿ ದಡದಲ್ಲಿ ನೆಡಬೇಕು. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ತುಮಕೂರಿಂದ ಗುರುಗಳೇ. ತುಮಕೂರಿಂದ, ಬಹಳ ಸಂತೋಷ. ಹೇಳಿ ಗುರುಗಳೇ. ಇದು ನಮ್ಗೆ ಅರಿವಿರಲ್ಲ, ಜ್ಞಾನ ಕಡಿಮೆ, ಗೊತ್ತೇ ಆಗಲ್ಲ. ನಡ್ಕೊಂಡು ಹೋಗ್ತಿದ್ರೆ ಎಲ್ಲೆಲ್ಲಿ ಬೇಕು ಆಗಿದ್ರು ಸಹ ಗೊತ್ತಾಗಲ್ಲ, ಹಂಗೆ ನೋಡ್ತಾ ಇರ್ತೀವಿ. ಎಷ್ಟು ಏಜ್ ನಿಮ್ಗೆ? 38. ಮದುವೆ ಆಗಿದೆ? ಹಾ, ಮದುವೆ ಆಗಿದೆ ಗುರುಗಳೇ. ಮಕ್ಳಿದಾರ? ಹಾ, ಮಕ್ಳಿದ್ದಾರೆ ಗುರು. ಏನ್ ಸಮಸ್ಯೆ ಹೇಳಿ. ಅರಿವಿಲ್ಲ ಅಂದ್ರೆ ಏನರ್ಥ? ಮದುವೆ ಆಗಿದೆ, ಮಕ್ಳಿದೆ, ಎಲ್ಲ ಇದೆಲ್ಲ, ಮತ್ತೆ ಅರಿವಿದೆಯಲ್ಲ? ಗುರುಜಿ ಹೆಂಗೆ ಅಂತಂದ್ರೆ ಅಗ್ನಿವತ್ರ ದೀಕ್ಷೆ ತಗೊಂಡಿದೀವಿ. ಮೊದ್ಲು ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಮಂತ್ರ ಎಲ್ಲ ಹೇಳ್ತಾ ಇದ್ವಿ. ಹೇಳ್ತಾ ಇದ್ರೆ ಇವಾಗ ಹೇಳ್ತಾ ಇದ್ರೆ ಆ ಮಂತ್ರನೇ ಮರ್ತೋಗ್ಬಿಡ್ತದೆ. ಇದು ಅಯ್ಯೋ ನಾನು ಕನ್ಫ್ಯೂಸ್ ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂತ ಇದಾಗ್ಬಿಡ್ತದೆ. ಟೈಮ್ ಆಯ್ತು ಅನ್ನಂಗೆ ಆಗುತ್ತೆ. ಒಂಥರ ಸಖತ್ ಗಾಬರಿ ತರ ಆಗ್ಬಿಟ್ಟು ಒಂಥರ ಕನ್ಫ್ಯೂಸ್ ಆಗುತ್ತೆ, ನೆನಪೇ ಇರಲ್ಲ. ಕರೆಕ್ಟ್ ಹೇಳ್ತಾ ಇರ್ತೀನಿ, ಸ್ವಲ್ಪ ದಿನ ಒಂದೊಂದ್ಸರಿ ಗೊತ್ತೇ ಆಗಲ್ಲ. ದಿಕ್ಕು ಪೂರ್ವ ಕಡೆ, ಸಂಜೆ ಪಶ್ಚಿಮ ಕಡೆ ಮಾಡೋದ ಪೂರ್ವ ಕಡೆ ಕುತ್ಕೊಂಡ್ಬಿಡ್ತೀನಿ, ಒಂದ್ಸರಿ ಗೊತ್ತಾಗಲ್ಲ, ಆ ತರ ಆಗ್ಬಿಡ್ತದೆ. ದಿಕ್ಕು ಯಾವ್ದು ಲೆಕ್ಕಕ್ಕೆ ಬರಲ್ಲ ಬಿಡಿ. ಯಾವ್ದಕ್ಕೆಲ್ಲ ಕುತ್ಕೊಂಡು ಮಾಡಿ, ಒಟ್ಟಿನಲ್ಲಿ ಅಗ್ನಿಹೋತ್ರಿ ಮಾಡ್ತಾ ಬನ್ನಿ ಬೆಳಗ್ಗೆ ಸಂಜೆ. ದಿಕ್ಕು ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ಅಗ್ನಿಹೋತ್ರಿ ಮಾಡ್ತಿದೀವಿ ಗುರುಗಳೇ. ಆದ್ರೆ ಹತ್ತಿ ಹಣ್ಣಿನ ಮರಕ್ಕೆ ಹತ್ತಿ ಹಣ್ಣು ಬಿಡುತ್ತದಲ್ಲ, ಹತ್ತಿ ಹಣ್ಣು ಔದುಂಬ ವೃಕ್ಷ, ಅದಕ್ಕೆ ಒಂದು 108 ದಿವಸ ಬಿಡದೆ ದಿನಕ್ಕೆ 108 ಸುತ್ತು ಅಂಥದ್ದು 108 ದಿವಸ ಮಾಡ್ತಾ ಬನ್ನಿ. ಬುದ್ಧಿ ಜ್ಞಾನ ಎರಡೂ ಅಭಿವೃದ್ಧಿ ಆಗತ್ತೆ. ಗುರು ತುಂಬಾ ತೊಂದರೆ ಇದೆ ಜಾತಕದಲ್ಲಿ ಅನ್ಸುತ್ತೆ, ಗುರುಗ್ರಹ. ಔದುಂಬ ವೃಕ್ಷ ದಿನ 108 ಸುತ್ತು, ಒಂದು ದಿನಕ್ಕೆ 108 ಸುತ್ತು ಅಂಥದ್ದು 108 ದಿವಸ ಮಾಡ್ತಾ ಬನ್ನಿ, ಭಾಳ ಅಭಿವೃದ್ಧಿ ಆಗುತ್ತೆ ನೋಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಬೆಂಗಳೂರಿಂದ. ಹೇಳಿ ಅಮ್ಮ. ಒಪಿನಿಯನ್ ಸೆಕೆಂಡ್ ಸ್ಟೇಜ್ ಇಂದ ಮಾತಾಡ್ತಾ ಇದ್ದೀವಿ ಸರ್. ಸ್ವಲ್ಪ ಮಗಳ ಬಗ್ಗೆ ಏನೋ ಪ್ರಾಬ್ಲಮ್ ಇದೆ. ಹೇಳಿ, ಏನ್ ಸಮಸ್ಯೆ? ಏನ್ ಸಮಸ್ಯೆ? ಏನೋ ಅವಳಿಗೆ ಒಂದು ಲಾಸ್ಟ್ ಇಯರ್ ಅಲ್ಲಿ ಆಪರೇಷನ್ ಆಯ್ತು. ಅದರಿಂದ ಏನೋ ಆಗ್ತಾನೆ ಇಲ್ಲ. ಸ್ವಲ್ಪ ದುಡ್ಡಿಂದೆಲ್ಲ ಪ್ರಾಬ್ಲಮ್ ಇದೆ. ಮಗುಗೆ ಹೆಲ್ತ್ ಸರಿ ಹೋಗುತ್ತಾ ಇಲ್ವಾ ಅಂತ ಕೇಳೋದಕ್ಕೆ. ಏನ್ ಆಪರೇಷನ್ ಆಯ್ತು? ಗರ್ಭಕೋಶ ಆಪರೇಷನ್ ಆಗಿದೆ. 2 ಸಲ ಮಾಡಿದ್ರು, ಆದ್ರೂ ಯಾಕೋ ಸರಿನೇ ಹೋಗ್ತಾ ಇಲ್ಲ ಅವ್ರಿಗೆ ಹೆಲ್ತ್. ಅದರಿಂದ ಸ್ವಲ್ಪ ಅದಕ್ಕೆ ಕೇಳೋಣ ಅಂತ ಮಾಡ್ತಾ ಇದೀವಿ ಸರ್. ಅಲ್ಲಮ್ಮ, ಈಗ ಹಲೋ ಹೇಳಿ ಸರ್. ಈಗ ಗರ್ಭಕೋಶ ಆಪರೇಷನ್ ಏನ್ ತೊಂದರೆ ಇತ್ತು ಗರ್ಭಕೋಶದಲ್ಲಿ? ಅದೇನೋ ಗುಳ್ಳೆ ತರ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಮಾಡಿದ್ರು, ಏನ್ ಮಾಡಿದ್ರು ಇವಾಗ ಆಗಿದೆ ಅಂದ್ರು, ಸಕ್ಸಸ್ ಆಯ್ತು ಅಂದ್ರು. ಮತ್ತೆ
ನೆಕ್ಸ್ಟ್ ಅದೇ ತಿಂಗಳಲ್ಲಿ ನೆಕ್ಸ್ಟ್ ಇಯರ್ ಅದೇ ತಿಂಗಳು ಅದೇ ಇದರಲ್ಲಿ ಮತ್ತೆ ಅದೇ ತರ ಸ್ಟಾರ್ಟ್ ಆಯ್ತು. ಮೊನ್ನೆ ಮಾಡಿಸಿದೀವಿ, ತಿರ್ಗಾ ಇವಾಗ ಮತ್ತೆ ದುಡ್ಡು ಕಟ್ಟಬೇಕು ಮತ್ತೆ ಮಾಡಬೇಕು ಅಂತವ್ರೆ. ನಾವು ತುಂಬಾ ಬಡವರು, ನಮ್ಗೇನು ನಮಗೂ ಯಾರು ಗಂಡು ಮಕ್ಳಿಲ್ಲ, ಏನು ಇಲ್ಲ, ನಮಗೂ ಯಾರು ಸಹಾಯ ಇಲ್ಲ. ಆ ಥರ ಆಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನಿಮ್ಗೆ ಅಲ್ಲಮ್ಮ, ನಿಮ್ಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ ಹೇಳಲಿಕ್ಕೆ. ಓವರಿಸಲ್ಲಿ ಪಾಲಿಸಿಸ್ಟ್ ಇರ್ಬೋದೇನೋ, ಓವರಿಸಲ್ಲಿ ಪಾಲಿಸಿಸ್ಟ್ ಇರ್ಬೋದು, ಇಲ್ಲ ಫೆಲೋಪಿನ್ ಟ್ಯೂಬ್ ಇರೋ ಬ್ಲಾಕೇಜ್ ಇರ್ಬೋದು, ಇಲ್ಲ ಎಂಡೋಮೆಟ್ರಿಯಮ್ ಚಿಕ್ತಿರ್ಬೋದು. ನಿಮ್ಗೆ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಿಲ್ಲ. ಅದೇನೋ ರಿಪೋರ್ಟ್ ಇದ್ರೆ ತಗೊಂಡು ಬನ್ನಿ, ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ. ಯಾಕಂದರೆ 2 ಸಲ ಆಪ್ರೇಷನ್ ಆಗಿದೆ ಅಂದಮೇಲೆ ಏನಕ್ಕೆ ಆಪ್ರೇಷನ್ ಆಯಿತು, ಯಾವ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗ್ತಿಲ್ಲ, ನಿಮ್ಗೆ ಹೇಳಕ್ಕೆ ಬರ್ತಿಲ್ಲ. ಅದೊಂದು ರಿಪೋರ್ಟ್ ಇದ್ದರೆ ನಾನು ಹೇಳ್ತೀನಿ ಏನು ಸಮಸ್ಯೆ ಇದೆ ಏನಿಲ್ಲ ಅನ್ನೋದನ್ನು. ಅದನ್ನು ನಮಗೆ ಒಂದು ಕಳಿಸ್ಕೊಡಿ, ನೀವು ಜೆರಾಕ್ಸ್ ಮಾಡಿ ಅದನ್ನು ಒಂದು ಕಳಿಸ್ಕೊಡಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಾಂ ಸರ್. ಹಲೋ ಸರ್ ಹೇಳಿ ಸರ್. ಯಾವರಿಂದ ಕಾಲ್ ಮಾಡ್ತಿದ್ದೀರಿ? ಸರ್ ನಾವು ಇಲ್ಲಿ ಮಾಗಡಿಯಿಂದ. ಹೇಳಿ, ಏನು ಸಮಸ್ಯೆ ಹೇಳಿ. ಸರ್ ಅದೇ ಈಗ ಮನೆಯಲ್ಲಿ ಒಂದು ಸ್ವಲ್ಪ ನಮ್ಮನೆ ಜಗಳ ಜಾಸ್ತಿ ಇದೆ. ವೈಫ್ಗೆ ಮತ್ತೆ ಅಮ್ಮಂಗೆ ನನಗೆ ಒಂದು ಜಗಳ, ಒಂದು ಸ್ವಲ್ಪ ಮನಸ್ತಾಪಗಳು. ಆಮೇಲೆ ಅದೇ ಮನೆಯಲ್ಲಿ ಒಂದು ಸ್ವಲ್ಪ ಏನೋ ಒಂಥರ ನಮಗೆ ಒಂದು ಸ್ವಲ್ಪ ಅನಿಸ್ತಾ ಇದೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋ ಥರ. ಮತ್ತು ರಿಲೇಟಿವ್ಸಲ್ಲಿ ಜಾಸ್ತಿ ನಮ್ಮ ಮೇಲೆ ಈ ಮಾಟ ಮಂತ್ರ ಪ್ರಯೋಗ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ನೀವು ಏನು ದೋಷ ಏನು ತೊಂದರೆ ಕೊಟ್ಟಿರಿ ರಿಲೇಟಿವ್ಸ್ಗೆ? ಆಸ್ತಿವನ್ನ ಮೋಸ ಮಾಡಿದ, ದುಡ್ಡು ಕೊಡದೆ ಇರಬೇಕು, ಆಸ್ತಿಲಿ ಭಾಗ ಕೊಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಅವರು ನಮಗೆ ಕೊಡ್ತಾ ಇಲ್ಲ. ಅದಕ್ಕೆ ಮಾಟ ಮಂತ್ರ ಮಾಡ್ತಾರೆ ನೀವು ಅಂದ್ಕೊಂಡಿದ್ದೀರಾ? ಹೌದು ಹೌದು. ಅದು ಸುಮ್ಮನೆ ಫೋನ್ ಕಾಲಲ್ಲಿ ಮಾಟ ಮಂತ್ರ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆಲ್ಲ ಎವಿಡೆನ್ಸ್ ಬೇಕು. ಒಂದು, ನನ್ನ ಪ್ರಕಾರ ನೀವು ಮನೆಯಲ್ಲಿ ಗೃಹ ಕಲಹ, ಇದಕ್ಕೊಂದು ಎಪಿಸೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿದ್ದರೆ, ಮನೆಯೊಳಗೆ ಎಲ್ಲರೂ ಗಲಾಟೆ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ವೈಮನಸ್ಸು, ಮನಸ್ತಾಪ, ಇದಕ್ಕೆಲ್ಲ ಪರಿಹಾರ ಹೇಳಿದ್ದೀನಿ. ಗೃಹ ಕಲಹ, ವಾಸ್ತು ಕಲಹ ದೋಷಕ್ಕೆ ಅದನ್ನು ಮಾಡಿ. ಎರಡನೇದು, ನಿಮ್ಮ ಮನೆಯಲ್ಲಿ ಅಸುಕರನ್ನ ಕರ್ಕೊಂಡು ಬಂದು ಉಣ್ಮೆ ದಿವಸ ಸಂಜೆ ಗೋಧೂಳಿ ಲಗ್ನದಲ್ಲಿ ಪಾತ್ ಪೂಜೆ ಮಾಡಿ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮಿಕ್ಸ್ ಮಾಡಿ ಅದಕ್ಕೆ ತಿನ್ನಿಸಿ, ಏನಾದ್ರು ದೋಷಗಳಿದ್ದು ಅದು ಹಸುಕರು ಎಳ್ಕೊಂಡು ಹೋಗುತ್ತೆ. ಇದು ಮಾಡಿ ತಾತ್ಕಾಲಿಕ ಪರಿಹಾರ ಇದಕ್ಕೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಮಾತಾಡ್ತಿದ್ವಿ ಗುರುಗಳೇ. ಬಿಜಾಪುರ್? ಹೌದ್ರಿ. ಹೇಳಿ ಹೇಳಿ. ಗುರುಗಳೇ, ಚಿಕ್ಕ ಮಕ್ಕಳು ಹೈಟ್ ಆಗಿ ಬೆಳೆಯಕ್ಕೆ ಏನಾದ್ರೂ ಮುದ್ರಾ ಮಂತ್ರ ಇದೆಯಾ ಗುರುಗಳೇ? ಏನಂದ್ರಿ? ಮಕ್ಕಳು ಗುರುಗಳೇ, ಚಿಕ್ಕ ಮಕ್ಕಳು ಎತ್ತರ ಬೆಳೆಯಕ್ಕೆ ಏನಾದ್ರೂ ಮುದ್ರಾ ಮಂತ್ರ ಇದ್ರೆ ಸ್ವಲ್ಪ ಹೇಳ್ಕೊಡ್ತೀರಾ ಗುರುಗಳೇ? ಯೋಗಾಸನ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು. ಯೋಗಾಸನ, ಯೋಗಾಭ್ಯಾಸ ಮತ್ತೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಇದಾಗತ್ತೆ. ಆದ್ರೆ ಎಷ್ಟು ಹೈಟ್ ಇದೆಯೋ ಅಷ್ಟೇ ಆಗೋದು. ಜಸ್ಟ್ ಅದೇನು ತುಂಬಾ ದೊಡ್ಡ ಮಾಡಕ್ ಆಗೋದಿಲ್ಲ, ಹೈಟ್ ಮಾಡಕ್ ಆಗಲ್ಲ. ಬಟ್ ತುಂಬಾ ಕುಳ್ಗಿದ್ರು ಅಂದ್ರೆ ಒಂದು ಅರ್ಧ ಅಡಿ ಅಥವಾ 1 ಸೆಂಟಿಮೀಟರ್ ಅಷ್ಟು ನೀವು ಹೈಟ್ ಮಾಡ್ಕೋಬೇಕು ಅಂದ್ರೆ ಯೋಗಾಭ್ಯಾಸ, ಸ್ವಿಮ್ಮಿಂಗ್ ಮಾಡಬೇಕು. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಗಳೇ. ಬಹಳ ಸಂತೋಷ. ಡೈಲಿ ನೋಡ್ತೀರಾ? ಅಯ್ಯೋ ಬಿಡಲ್ಲ ಗುರುಗಳೇ, ಮಿಸ್ ಆದ್ರೆ ಒಂದೊಂದ್ ಸಾರಿ ಕರೆನ್ಸಿ ಇಲ್ಲ, 1 ತಿಂಗಳು ಹಾಕ್ಸಿ ನೈಟ್ ಎಲ್ಲ ನೋಡಿ ಬರ್ಬಿಡ್ತೀನಿ ಗುರುಗಳೇ ಬುಕ್ಕಲ್ಲಿ. ಬಹಳ ಸಂತೋಷ. ಮಿಸ್ ಮಾಡಲ್ಲ ಗುರುಗಳೇ. ನನ್ನ ಮಕ್ಕಳು ಸಹಿತ ನನ್ನ ಹೆಂಡತಿ, ನನ್ನ ಮಕ್ಕಳು ನಿಮ್ ಕಾರ್ಯಕ್ರಮ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಬಹಳ ಸಂತೋಷ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ರಿಲೇಟಿವ್ಸ್ಗೂ ಹೇಳಿ ನೋಡ್ಲಿಕ್ಕೆ. ಏನ್ ಗುರುಗಳೇ? ನಿಮ್ಮ ಬಂಧು ಮಿತ್ರರಿಗೆಲ್ಲ ಹೇಳಿ ನೋಡ್ಲಿಕ್ಕೆ ಡೈಲಿ. ಅಯ್ಯೋ ಹೇಳ್ತೀವಿ ಗುರುಗಳೇ, ಎಲ್ರಿಗೂ ಹೇಳ್ತೀವಿ ಗುರುಗಳೇ. ಇನ್ನೊಂದು ಮಾತು, ಕಪ್ಪು ರೋಗಗಳು ಮನೆ ಮೇಲೆ ಮತ್ತೆ ಮನೆ ಒಳಗಡೆ ಕೂಡ ತುಂಬಾ ಆಗ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಏನೇನು ಕಪ್ಪು ರೋಗ ಇರುತ್ತಲ್ಲ ಗುರುಗಳೇ, ಮಳೆ ಬಂದ್ರೆ ಸಾಕು, ಅದು ಮನೆಯಲ್ಲಿ ಇರೋಕ್ಕಾಗಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು. ನಾವು ತುಂಬಾ ಇರುವ ಕಾಟ ಜಾಸ್ತಿ ಆಗಿದೆ ಗುರುಗಳೇ. ಚಿಕ್ಕದು ಮತ್ತೆ ಕಪ್ಪು ರೋಗ 2 ತರ ಇರುವೆ. ಶನಿ ದೇವಸ್ಥಾನದಲ್ಲಿ ಬನ್ನಿ ಮರ ಇರುತ್ತೆ ನೋಡಿ, ಶನಿ ದೇವಸ್ಥಾನ ನಮ್ಮ ಊರಲ್ಲಿ ಇಲ್ಲ ಅಲ್ಲ ಗುರುಗಳೇ. ಶನಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಬನ್ನಿ ಮರಕ್ಕೆ 1 ಚಮಚ 2 ಚಮಚ ಪ್ರದಕ್ಷಿಣೆ ಸಕ್ಕರೆ ತಗೊಂಡು 48 ಸುತ್ತ ಪ್ರದಕ್ಷಿಣೆ ಮಾಡಿ ಹಾಕ್ಬಿಡಿ, ಇರುವೆಗಳೆಲ್ಲ ಹೊಟ್ಟೋಗುತ್ತೆ. ಇದನ್ನ ಮಾಡಿ ತಂತ್ರ ಪ್ರಯೋಗ ಬಹಳ ಒಳ್ಳೇದು. ಬಹಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹೇಳಿ ಹೇಳಿ. ಹಲೋ. ಹೇಳಿ 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 ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಬೆಂಗಳೂರಿಂದ. ಹೇಳಿ, ಏನ್ ಸಮಸ್ಯೆ ಹೇಳಿ. 1 ನಿಮಿಷ. ಹಲೋ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಹೇಳಿ. ನಮ್ಮ ಮನೇಲಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಪ್ರಾಬ್ಲಮ್? ಗುರುಗಳೇ, ನಾನು ದೇವಿ ಆರಾಧಕಳು. ಸ್ವಲ್ಪ ಜೋರ ಮಾತಾಡಿ.
ನಾನು ದೇವಿ ಆರಾಧಕಳು. ಯಾವ ದೇವಿನ ಆರಾಧನೆ ಮಾಡ್ತೀರಿ? ಚಾಮುಂಡೇಶ್ವರಿ ದೇವಿ ಆರಾಧಕಳು. ನನಗೆ ಸರಿಯಾಗಿ ಧ್ಯಾನ ಮಾಡಕ್ಕಾಗಲ್ಲ, ಪೂಜೆ ಮಾಡಕ್ಕಾಗಲ್ಲ, ತುಂಬಾ ಮೈಕೈ ನೋವು, ತಲೆಭಾರ ಜಾಸ್ತಿ ಆಗತ್ತೆ. ಎಷ್ಟು ದಿವಸದಿಂದ ಈ ತರ? ನಾನ್ ಚೆನ್ನಾಗ್ ಮಾಡ್ತಾನೆ ಇರ್ತೀನಿ ಗುರುಗಳೇ, ಒಂದ್ 3-4 ತಿಂಗಳಿಂದ ಈ ತರ ಆಗ್ತಾ ಇದೆ. ಓಕೆ ಓಕೆ. ನಿಮ್ ಪರ್ಸನಲ್ ನಂಬರ್ ಕೂಡ ಹುಡುಕ್ತೆ ಗುರುಗಳೇ, ಕಾಂಟ್ಯಾಕ್ಟ್ ಮಾಡೋಣ ಅಂತ, ನಮ್ಗೆ ಅದು ಸಿಗ್ತಾ ಇಲ್ಲ. ಓಕೆ, ನೀವು ಒಂದು ಕೆಲಸ ಮಾಡಿ, ನೀವು ಇರೋದೆಲ್ಲಿ? ಬೆಂಗಳೂರು ಎಲೆಕ್ಟ್ರಾನ್ ಸಿಟಿಯಲ್ಲಿ. ಓಕೆ, ಆ ಜಾಗದಲ್ಲಿ ಗ್ರಾಮ ದೇವತೆ ಏನಾದ್ರು ಇದಾರಾ ನಿಮ್ಗೆ? ಗ್ರಾಮ ದೇವತೆ ಇಲ್ಲಿ ಮದ್ದೂರಮ್ಮ ಇದ್ದಾರೆ ಉಸ್ಕೂರಲ್ಲಿ. ನೋಡಿ, ಆ ದೇವರಿಗೆ 1-2 ಎಳ್ನೀರು ತಗೊಂಡೋಗಿ ಅಭಿಷೇಕ ಮಾಡಿಸ್ಬಿಟ್ಟು 1 ಹಿಡಿ ಬೇವಿನ ಸೊಪ್ಪನ್ನ ಅದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬನ್ನಿ. ಆಯ್ತು, ಈ ತಂತ್ರ ಮಾಡಿ ನೋಡಿ. ನಿಮ್ಗೆ ಆರಾಧನೆಯಲ್ಲಿ ಜಪ ತಪ ಧ್ಯಾನದಲ್ಲಿ ಏನಾದ್ರು ಮೈಲಿಗೆ ಆಗಿದ್ರೆ, ದೋಷ ಇತ್ತು ಅಂದ್ರೆ ಅದು ಕಳ್ಕೊಳ್ತೀರಾ. ಮಾಡಿ, ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಾವು ಒಂದು ಕೇಳ್ಬೇಕಾಯ್ತು ಗುರುಜಿ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಊರು ನಿಮ್ದು? ನೆನ್ಮಂಗ್ಲ ಗುರುಜಿ, ನೆನ್ಮಂಗ್ಲ. ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ. ಗುರುಜಿ, ನಮ್ ತಾಯಿಗೆ ಒಂದು ಯಾವ್ದೋ ಏನೋ ದುಷ್ಟ ಶಕ್ತಿನೋ ಅದು ಒಳ್ಳೆ ಶಕ್ತಿನೋ ಅಂತ ಗೊತ್ತಿಲ್ಲ ಗುರುಜಿ, ಬಂದ್ ಮೈಗೆ ಸೇರ್ಕೊಂಡಿದೆ. ದೇವಸ್ಥಾನದಾಗೆ ಎಲ್ಲಾ ದೇವಸ್ಥಾನ ಎಲ್ಲಾನು ಮಾಡ್ಬಿಟ್ಟಿದೀವಿ ಗುರುಜಿ, ಆದ್ರೆ ಇಂಥದ್ದು ಅಂತ ಬಾಯಿ ಬಿಟ್ಟೆ ಹೇಳ್ತಾ ಇಲ್ಲ ಗುರುಜಿ. ಅದು ಏನ್ ಮಾಡ್ತಾರೆ? ಏನಿಲ್ಲ, ಬರೇ ಮೂಗು ತಲೆಯಲ್ಲೇ ಮಾತಾಡೋದು ಗುರುಜಿ. ಓಕೆ, ಬಹುಶಃ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡ್ತಾರಾ? ಗುರುಜಿ, ಎಲ್ಲ ಮಾಡ್ತಾರೆ. ನಮ್ ತಾಯಿನೇ ಅವ್ರನ್ನ ಕೇಳ್ತಾರಂತೆ, ಅವ್ರನ್ನ ನೀವು ಒಳ್ಳೆ ಶಕ್ತಿನ ದುಷ್ಟ ಶಕ್ತಿನ ಅಂತ. ಅದು ನಾನು ಒಳ್ಳೇದ್ ಮಾಡಕ್ ಬಂದಿಲ್ಲ, ನಾನು ಕೆಟ್ಟದ್ದು ಮಾಡಕ್ ಬಂದಿದ್ದೀನಿ ಅಂತ ಹೇಳುತ್ತಂತೆ ಗುರುಜಿ. ಅದು ಯಾರಿಗೆ? ನಮ್ ತಾಯಿರ್ಗೆ ಆತರ ಹೇಳುತ್ತಂತೆ. ಅದು ಅವ್ರೇ ಕೇಳ್ತಾರಂತೆ ಸುಮ್ನೆ. ಆತರ ಎಲ್ಲಾ ದೇವಸ್ಥಾನ ಎಲ್ಲ ಮಾಡ್ಬಿಟ್ಟಿದೀವಿ ಗುರುಜಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನ ಒಂದು ರಾತ್ರಿ ಅಮಾವಾಸ್ಯೆ ದಿವಸ ಮಲಗಿಸಿ ಆ ದೇವಸ್ಥಾನದಲ್ಲಿ. ಲಕ್ಷ್ಮೀ ನರಸಿಂಹ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿವಸ ರಾತ್ರಿ ಅವ್ರು ಮಲಗಬೇಕಲ್ಲಿ. ಹೌದಾ ಗುರುಜಿ? ಇದ್ ಮಾಡಿ ನೋಡಿ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಈ ಮಾಟ ಮಂತ್ರ ಯಂತ್ರ ತಂತ್ರ ಬಾಧೆ, ನಾನಾ ರೀತಿ ರೋಗ ಬಾಧೆಗಳು, ಔಷಧಿ ತಗೊಂಡ್ರು ಕ್ಯೂರ್ ಆಗ್ತಿಲ್ಲ, ಸಾಲ ಬಾಧೆ, ಪಿತೃಶಾಪ, ಏನೇನು ದೋಷಗಳಿದೆಯೋ ಅದಕ್ಕೆಲ್ಲ ನೀವು ಪರಿಹಾರ ಮಾಡಿರ್ತೀರಿ. ಹೋಮ ಹವನ ಜಾತ್ರೆ ಧ್ಯಾನ ದಾನ ಎಲ್ಲ ಮಾಡಿರ್ತೀರ, ಆದ್ರೂ ಸಫರ್ ಪಡ್ತಿರ್ತೀರ. ಹಾಗೆ ಉಳಿದಿರೋದೇನಪ್ಪ ಅಂತಂದ್ರೆ ಅಗ್ನಿಹೋತ್ರ ಅಂತೇಳಿ. ಅಂದ್ರೆ ಸೂರ್ಯ ಉದಯ ಆಗುವಾಗ ಸೂರ್ಯ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷದಲ್ಲಿ ಮಾಡುವಂತ ಒಂದು ಸಣ್ಣ ಹವನ ಇದು. ಇದನ್ನ ನಾನು ಹುಬ್ಳಿಯಲ್ಲಿ ಮೇ 19ನೇ ತಾರೀಕು ಭಾನುವಾರ ದೀಕ್ಷೆ ಕೊಡ್ತಾ ಇದ್ದೀನಿ. 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅಗ್ನಿಹೋತ್ರ, ಅದರಲ್ಲೂ ಮೇಷರಾಶಿ, ಸಿಂಹ ಮತ್ತೆ ಧನು ರಾಶಿಯವರು ಅಗ್ನಿತತ್ವ ರಾಶಿಗಳು, ಇಂಥವರು ಇದನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ದಿನನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ ನಿಮಗೋಸ್ಕರ ಸ್ಪೆಂಡ್ ಮಾಡಿ ಸೂರ್ಯನಿಗೆ ಮತ್ತೆ ಲಕ್ಷ್ಮಿಗೆ ಸಂಜೆ ಹೊತ್ತು ಆಹುತಿ ಕೊಡೋದು 2 ಮಂತ್ರದಲ್ಲಿ. ಇದು ಮಾಡ್ತಾ ಬಂತು ಅಂದ್ರೆ ಖಂಡಿತ ನಿಮ್ಮ ಎಲ್ಲಾ ದರಿದ್ರ ನಾಶ ಆಗತ್ತೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅದರಿಂದ ಆಸಕ್ತಿ ಇರೋರು ನಮ್ಮ ಆಫೀಸಿಗೆ ಫೋನ್ ಮಾಡಿ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಮತ್ತೆ ಎಲ್ಲ ಕಡೆನೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲೂ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ, ಅಗ್ನಿಹೋತ್ರಿಗಳಾಗಬೇಕು, ಅಗ್ನಿಹೋತ್ರಿ ದೀಕ್ಷೆ ತಗೋಬೇಕು ಅನ್ನೋರಾಗಿದ್ರು ಕೂಡಲೇ ನಮ್ಮ ಆಫೀಸಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.